KTV ವೀಕ್ಷಕರಿಗೆ ನಮಸ್ಕಾರಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಹೆಣ್ಣಿಗೆ ಹೆಚ್ಚು ಸ್ಥಾನಮಾನ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ವಿಶ್ವಸಂಸ್ಥೆಯಲ್ಲಿ ಕೂಡ ಘೋಷಣೆಯಾಗಿದೆ. ಆದ ನಂತರ ಬಂದು ನಮ್ಮ ರಾಷ್ಟ್ರದ ಮಟ್ಟದಲ್ಲಿ ಕೂಡ ಇದರ ಬಗ್ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ಘೋಷಣೆಯಾಗಿದೆ. ಇದನ್ನೆಲ್ಲ ಬಿಟ್ಟು ನಮ್ಮ ಭಾರತ ದೇಶದಾದ್ಯಂತ ಇವತ್ತು ಏನು ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ರಿ. ಆ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲೂ ಕೂಡ ನಾವು ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀರಿ. ಭಾಳ ಇದರ ಮುಖ್ಯ ಉದ್ದೇಶ ಇಷ್ಟೇ ಇದೆ, ಹೆಣ್ಣು ಮಕ್ಕಳಿಗೆ ಹೆಣ್ಣು ಅನ್ನೋದಕ್ಕೆ ಹಲವಾರು ಕಾರ್ಯಕ್ರಮಗಳು ಇದರಲ್ಲಿ ನಾವು ಕೊಟ್ಟಿದ್ದೀರಿ. ಹೆಣ್ಣು ಅಂದ ತಕ್ಷಣ ನಮಗೆಲ್ಲ ಗೊತ್ತಿದೆ, 2001ರಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಅಂತ ಬಂತು. ಸುಮಾರು 5,500 ಗುಂಪುಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ 75,000 ಸದಸ್ಯರನ್ನು ಒಳಗೊಂಡಂತೆ ಒಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಪ್ರತಿ ತಿಂಗಳು ಸೇವಿಂಗು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತೀವಿ. ಇದು ಇವತ್ತು ಬ್ಯಾಂಕ್ಗಳಲ್ಲಿ ಸರಿಸುಮಾರು ಸೇವಿಂಗ್ಸೇ ಸುಮಾರು ಅದೇ ಅಂದಾಜು ನನಗೆ ಅಷ್ಟು ಇದಿಲ್ಲ, ಬಟ್ ಸುಮಾರು ನಮ್ಮ ಸ್ತ್ರೀ ಶಕ್ತಿ ಸಂಘಗಳಿದೆ, ಅಲ್ಲಿ ಬ್ಯಾಂಕಲ್ಲಿ ಉಳಿತಾಯ ಇದೆ. ಇದನ್ನು ನೋಡ್ತಾ ಇದ್ದರೆ ನಾವು ಫಸ್ಟು ಗಂಡು ಮಕ್ಕಳಿಗೆ ಯಾರು ಸಾಲ ಕೊಡೋದಿಲ್ಲ. ಹೆಣ್ಮಕ್ಳು ಹೋದ ತಕ್ಷಣ ಇವತ್ತು ಬ್ಯಾಂಕಲ್ಲಿ ಸಾಲ ಕೊಡುವಂಥ ವ್ಯವಸ್ಥೆ ಸ್ತ್ರೀ ಶಕ್ತಿ ಬಂದ ಮೇಲೆ ಆಯಿತು. ಇದಾದ ನಂತರ ನಾವು ನಮ್ಮ ಇಲಾಖೆಯಿಂದ ಸುತ್ತು ನಿಧಿ ಅಂತ ಕೊಡ್ತಾಯಿದ್ರಿ. ನಾವು ಸುತ್ತು ನಿಧಿ 5,000 ರೂಪಾಯಿ ಒಂದು ಗುಂಪಿಗೆ 1 ವರ್ಷದಲ್ಲಿ ಕೊಡ್ತಾಯಿದ್ರಿ. ಅದು ತದನಂತರ ಕಳೆದ 1 ವರ್ಷ 2 ವರ್ಷದಿಂದ ಅದು ಬರ್ತಾಯಿಲ್ಲ. ಅದ ನಂತರ ಅದು ಬಿಟ್ಟು ಬೆಸ್ಟ್ ಸ್ತ್ರೀ ಶಕ್ತಿ ಗುಂಪುಗಳಂತಲೂ ಕೂಡ ಆಯ್ಕೆ ಮಾಡ್ತಾಯಿದ್ರಿ. ಒಳ್ಳೆಯ ಗುಂಪುಗಳನ್ನ ಆಯ್ಕೆ ಮಾಡಿ 25,000, 15,000, 10,000 ಕೊಟ್ಟು ಅದನ್ನು ಕೂಡ ಬೆಳೆಸುವಂಥದ್ದು. ಒಟ್ಟಾರೆ ಹೆಣ್ಣು ಮಕ್ಕಳನ್ನ ಸಬಲೀಕರಣ ಮಾಡಬೇಕು, ಸಶಸ್ತ್ರೀಕರಣ ಮಾಡಬೇಕು ಅನ್ನೋದನ್ನು ನಿಟ್ಟಿನಲ್ಲಿ ನಾವು ಅದನ್ನು ಮಾಡ್ತಾಯಿದ್ರಿ. ಅದು ಆದಮೇಲೆ ಹೆಣ್ಣು ಮಕ್ಕಳಿಗೆ ಏನು ಹೆರಿಗೆ ಭತ್ಯೆ ಅಂತೇಳಿ ರಾಷ್ಟ್ರೀಯ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಮೆಟರ್ನಿಟಿ ಬೆನಿಫಿಟ್ ಸ್ಕೀಮ್ ಅಂತಾರೆ ಇದೆ, ಹೆರಿಗೆ ಭತ್ಯೆ ಅಂತೇಳಿ ಮೊದಲು ಮತ್ತು ಎರಡನೇ ಹೆಣ್ಣು ಮಕ್ಕಳಿಗೆ, ಮೊದಲನೇ ಹೆಣ್ಣು ಮಗುವಿಗೆ ಬಂದು 5,000 ಕೊಡ್ತೀರಿ, ಎರಡನೇ ಹೆಣ್ಣು ಮಗಳಿಗೆ ಬಂದು 6,000 ಕೊಡ್ತೀರಿ. ಇದು ನಮ್ಮ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವು ಈ 2 ಸ್ಕೀಮಲ್ಲಿ ಕೂಡ 100ಕ್ಕೆ 100ರಷ್ಟು ಸಾಧನೆ ಮಾಡಿ ಪ್ರಥಮ ಸ್ಥಾನದಲ್ಲಿ ಇದ್ದೀರಿ. ಇದಾದ ನಂತರ ಬಂದು ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ಕಾರ್ಯಕ್ರಮ ಇದೆ. ಇದು ಕೂಡ ಏನು ಅಂಗನವಾಡಿ ಕೇಂದ್ರಗಳಲ್ಲಿ ಇವತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಸ್ಮಾರ್ಟ್ ಫೋನ್ಗಳು ಉಪಯೋಗಿಸ್ತಾ ಇದ್ದಾರೆ. ಆ ಫೋನುಗಳನ್ನ ಆ ಪೋಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ಬಂದಿರುವಂಥದ್ದು. ಪೋಷಣ ಅಭಿಯಾನ ಯೋಜನೆ ಯಾಕೆ ಕೊಟ್ಟರು ಫೋನುಗಳು ಅಂತಂದರೆ, ಅವರು ಪ್ರತಿ 9 ಗಂಟೆಗೆ 9:30ಗೆ ಅಂಗನವಾಡಿ ಓಪನ್ ಆದರೆ ಎಷ್ಟು ಮಕ್ಕಳು ಬಂದರು, ಎಷ್ಟು ಮಕ್ಕಳು ಹಾಜರಿ ಆದರು, ಎಷ್ಟು ಮಕ್ಕಳಿಗೆ ನಾವು ಬೆಳಗಿನ ಉಪಹಾರ ಕೊಟ್ರಿ, ಎಷ್ಟು ಮಕ್ಕಳಿಗೆ ಮಧ್ಯಾಹ್ನ ಉಪಹಾರ ಕೊಟ್ರಿ, ಎಷ್ಟು ಮಕ್ಕಳು ಅಬ್ಸೆಂಟ್ ಇದ್ದಾರೆ, ಇದನ್ನೆಲ್ಲ ಒಟ್ಟಾರೆ ತೂಕದ್ದಾಗಿರ್ಬೋದು ಮತ್ತು ಅವರ ಪೌಷ್ಟಿಕ ಮಟ್ಟ ಇರ್ಬೋದು, ಇವೆಲ್ಲ ಕೂಡ ಅದರ ಆಧಾರದ ಮೇಲೆ ಇವತ್ತು ನಾವು ನೋಡ್ಕೊಂಡು ಅದನ್ನೂ ಕೂಡ ನಾವು 3ನೇ ಪ್ಲೇಸಲ್ಲಿ ರಾಜ್ಯದಲ್ಲಿ ಇದ್ದೀರಿ. ಹಾಗಿಲ್ಲಿ ಒಟ್ಟಾರೆ ನಾವು ಇಷ್ಟೇ ಹೇಳೋದು. ಮತ್ತು ಇತ್ತೀಚೆಗೆ ಬಂದಂಥ ನಮಗೆ ಗೊತ್ತಿದೆ, ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಮಹತ್ವಪೂರ್ಣವಾದ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಡಿ ಕೋಲಾರ ಜಿಲ್ಲೆಯಲ್ಲಿ 3,21,000 ಏನು ಫಲಾನುಭವಿಗಳನ್ನು ಇವತ್ತು 839 ಕೋಟಿ ಇದುವರೆಗೂ ನಾವು ಅವರ ಖಾತೆಗಳಿಗೆ ಜಮಾ ಮಾಡಿದ್ದೀವಿ. ಒಟ್ಟಾರೆ ಅದು ಸಬಲೀಕರಣ ಮಾಡುವಂಥದ್ದು ನಮ್ಮ ಉದ್ದೇಶ. ಮತ್ತು ಇದರಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಉದಾಹರಣೆಗೆ ಕಿರಾಣಿ ಅಂಗಡಿ ಇರ್ಬೋದು, ಹೈನುಗಾರಿಕೆ ತಗೊಂಡಿರ್ಬೋದು, ಮತ್ತು ಹೂವಿನ ವ್ಯಾಪಾರ ಇರ್ಬೋದು, ಮತ್ತು ಸಣ್ಣ ಪುಟ್ಟದ್ದು ಇರ್ಬೋದು, ಹೆಚ್ಚಾಗಿ ಮಕ್ಕಳಿಗೆ ಫೀಸ್ ಕಟ್ಟುವಂಥದ್ದು, ಮಕ್ಕಳನ್ನ ಓದಿಸುವಂಥದ್ದು, ಇವನ್ನೆಲ್ಲ ಕೂಡ ಆ ಯೋಜನೆ ಅಡಿಯಲ್ಲಿ ಬರ್ತಾಯಿದೆ. ಒಟ್ಟಾರೆ ಇದು ನಮ್ಮ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕೊಡುಗೆ ಅಂತ ಕೂಡ ನಾನಾದರೂ ಕೂಡ ಭಾವಿಸ್ತೀನಿ. ಒಟ್ಟಾರೆ ಮತ್ತೊಮ್ಮೆ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪರವಾಗಿ ನಮ್ಮ ಕೋಲಾರ ಜನತೆಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಇದರ ಇಲಾಖೆಯಲ್ಲಿ ಏನಾಗಿದೆ ಸರ್? ಜಿಲ್ಲಾ ಅಧಿಕಾರಿ, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ನಾರಾಯಣ ಸ್ವಾಮಿ, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕೋಲಾರ ಜಿಲ್ಲೆ. ನಾವು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆಮೇಲೆ NRLM ಅಂತೇಳಿ ಜಿಲ್ಲಾ ಪಂಚಾಯತ್ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಅಂತೇಳಿ ಅಲ್ಲಿ ಕೂಡ ಗುಂಪುಗಳಿದ್ದಾವೆ. ಒಟ್ಟಾರೆ ಒಂದು 750 ಜನ ಸೇರಿಸಿದ್ರಿ ನಾವು ಇವತ್ತು. 750 ಜನ ಇವತ್ತು ಬಂದು ಇಲ್ಲಿ ಭಾಗವಹಿಸಿ ತುಂಬ ಅದ್ಭುತವಾದ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಇವತ್ತು ಸನ್ಮಾನ ಮಾಡಿದಿರಿ. ಮತ್ತು
ತಾಲೂಕಿಗೆ ಇಬ್ಬರನ್ನ, ಒಂದು ಅಂಗನವಾಡಿ ವರ್ಕರು ಮತ್ತು ಅಂಗನವಾಡಿ ಹೆಲ್ಪರ್ಗೆ ಒಂದು ಸನ್ಮಾನ ಮಾಡಿದ್ದೀರಿ. ಬೆಸ್ಟ್ ಅಂಗನವಾಡಿ ವರ್ಕರು, ಬೆಸ್ಟ್ ಅಂಗನವಾಡಿ ಹೆಲ್ಪರ್ಗೆ 6 ತಾಲೂಕುಗಳಲ್ಲಿ 12 ಜನಕ್ಕೆ ಮಾಡಿದ್ದೀರಿ. ಅದ ನಂತರ ಬಂದು ಬಾಲ್ಭವನದಲ್ಲಿ ಸಾಧನೆ ಮಾಡಿರೋಂಥದ್ದು ಈ ಕೋಲಾರ ಜಿಲ್ಲೆಯಿಂದ ಬೆಂಗಳೂರಿಗೆ ಹೋಗಿದ್ದರು. ಅಲ್ಲಿ ಆಟಪಾಠಗಳಲ್ಲಿ ಗೆದ್ದು ಬಂದಂಥವ್ರಿಗೆ ಇವತ್ತು ಮೆಡಲ್ ಕೊಟ್ಟು ಅವರು ಕೂಡ ಪ್ರಶಸ್ತಿ ಪತ್ರ ಕೊಟ್ಟು ಸನ್ಮಾನ ಮಾನ್ಯ ಏನು ನಮ್ಮ ಲೋಕ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ಅವರ ಮುಖಾಂತರ ಮಾಡಿದಿರಿ. ಇದಕ್ಕೆಲ್ಲ ಮೂಲಭೂತ ಕಾರಣ, ಇದಕ್ಕೆಲ್ಲ ಮಾರ್ಗದರ್ಶನ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಗೌರವಾನ್ವಿತ ಡಾಕ್ಟರ್ ಎಮ್ ಆರ್ ರವಿ ಸರ್ ಮತ್ತು ಸಿ ಇ ಆದಂಥ ನಮ್ಮ ಭಾಗ್ಯವಾಡಿ ಸರ್.